ವೀಕ್ಷಕರಿಗೆಲ್ಲ ನಮಸ್ಕಾರ. ಕ್ರಾಂತಿಭೂಮಿ ವರ್ಲ್ಡ್ ಥಿಂಕರ್ಸ್ ನಲ್ಲಿ ಸ್ವಾಗತ. ನಾನು ಪೂಜಾ ಎಸ್ಪಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಬೀದರ್ ಜಿಲ್ಲೆ ಶಾಖೆಯ ಘಟಕಕ್ಕೆ ಇಂದು ನವೆಂಬರ್ 16ರಂದು ಚುನಾವಣೆ ನಡೆದಿದ್ದು, ಈಗಾಗಲೇ ಅವಿರೋಧವಾಗಿ 36 ಸ್ಥಾನಗಳು, ಅಂದರೆ ಒಟ್ಟು 66 ಸ್ಥಾನಗಳು, ಅದರಲ್ಲಿ 30 ಸ್ಥಾನಗಳಿಗೆ ಚುನಾವಣೆ ನಡೆಯಿತು. ಈ ಚುನಾವಣೆಯಲ್ಲಿ ಸೋಮಶೇಖರ್ ಬಿರಾದರ್ ಚಿದ್ರಿ ಅವರ ಪೆನಲ್ಗೆ ಭರ್ಜರಿ ಜಯ ಗಳಿಸಿದ್ದು ಎದುರಾಳಿ ಮುಖಭಂಗಗೊಂಡಿದ್ದಾರೆ. ಹೀಗಾಗಿ ಒಟ್ಟಾರೆ 66 ಸ್ಥಾನಗಳಲ್ಲಿ 54 ನಿರ್ದೇಶಕರುಗಳು ಸೋಮಶೇಖರ್ ಬಿರಾದರ್ ಚಿದ್ರಿ ಅವರ ಪರವಾಗಿವೆ ಎಂದು ರಾಜ್ಕುಮಾರ್ ಅವರು ಮಾತನಾಡುತ್ತಾ ತಿಳಿಸಿದರು. ಜಿಲ್ಲಾ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ಡಿಸೆಂಬರ್ 4ರಂದು ನಡೆಯಲಿದೆ. ಹೀಗಾಗಿ ಸೋಮಶೇಖರ್ ಬಿರಾದರ್ ಚಿದ್ರಿ ಅವರು ನೂತನ ಅಧ್ಯಕ್ಷರಾಗಿದ್ದಾರೆ ಎಂದು ಈಗಾಗಲೇ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಕುಮಾರ್ ಮಾಳ್ಗೆ, ಶಿವರಾಜ್ ಕಪ್ಲಾಪುರ್ ಆದಿಯಾಗಿ ಇತರರು ಹೇಳಿದ್ದುಂಟು. ಒಟ್ಟಾರೆ ಸೋಮಶೇಖರ್ ಬಿರಾದರ್ ಚಿದ್ರಿ ಅವರು ಹಸಮುಖವಾಗಿದ್ದಾರೆ. ಈಗಾಗಲೇ ಅವಿರೋಧವಾಗಿ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಸೋಮಶೇಖರ್ ಬಿರಾದರ್ ಅವರು ಸದ್ಗುಣಿ, ಸ್ನೇಹಜೀವಿ, ಸರಳಜೀವಿ, ಸದಾ ಹಸನ್ಮುಖಿಯಾಗಿರ್ತಕ್ಕಂಥ ವ್ಯಕ್ತಿ. ಹೀಗಾಗಿ ಇವರಿಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗಿತ್ತು. ಸರಳತೆ, ಸಹಜತೆ ಹೊಂದಿರುವ ಸೋಮಶೇಖರ್ ಬಿರಾದರ್ ಚಿದ್ರಿ ಅವರಿಗೆ ಎಲ್ಲೆಡೆ ಅಭಿನಂದನೆಗಳ ಸುರಿಮಳೆ ಬಿದ್ದಿದೆ. ಜಯರಾಜ್ ಖಂಡ್ರೆ ಸೇರಿದಂತೆ ಅನೇಕ ಗಣ್ಯ ವ್ಯಕ್ತಿಗಳು ಅವರಿಗೆ ಅಭಿನಂದಿಸಿದ್ದಾರೆ ಮತ್ತು ಅವರಿಗೆ ಶುಭ ಹಾರೈಸಿದ್ದಾರೆ. ಬನ್ನಿ ಕೇಳೋಣ ರಾಜ್ಕುಮಾರ್ ಪಾಟೀಲ್ ಮತ್ತು ರಮೇಶ್ ಪಾಟೀಲ್ ಅವರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಬೀದರ್ ಜಿಲ್ಲೆ ಶಾಖೆಯ ಚುನಾವಣೆ ನಡೆಯಿತು. ಏನು 66 ಸ್ಥಾನಗಳಿಗೆ ಚುನಾವಣೆ ನಡೆಯಬೇಕಾಗಿತ್ತು, 30 ಅವಿರೋಧವಾಗಿ ಆಯ್ಕೆಯಾಗಿದ್ದಾವೆ. ಇನ್ನು 36 ನಿರ್ದೇಶಕ ಸ್ಥಾನಕ್ಕೆ ಎಂದು ಇವತ್ತು ಸರ್ಕಾರಿ ನೌಕರ ಭವನ ಪ್ರತಾಪನಗರದಲ್ಲಿ ನಡೀತಕ್ಕಂಥ ಚುನಾವಣಾ ಫಲಿತಾಂಶ ಹೊರಬಿದ್ದಿದೆ. ಈಗ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಸೋಮಶೇಖರ್ ಚಿದ್ರಿ ಅವ್ರದ್ದು ಇದೇನು ಪೆನಲ್ ಇದೆ, ಆ ಪೆನಲ್ ಐತಿಹಾಸಿಕ ಪೆನಲ್. ಮತ್ತೊಂದು ಇದು ಯಾಕಾಗಿದೆ ಅಂತಂದ್ರೆ ಇದು ನಮ್ಮ ಸರ್ಕಾರಿ ನೌಕರದು ಎಲ್ಲ ಆಕ್ರೋಶ ಅಂತ ನಾನು ಹೇಳ್ತೀನಿ. ಯಾಕಂದರೆ ನಾನು 10 ವರ್ಷ ಅವರು ಅಧ್ಯಕ್ಷ ಉಳಿದು ರಾಜ್ಯದೊಂದು ಉಪಾಧ್ಯಕ್ಷ ಆಗಿ ಈ ನಮ್ಮನ್ನ ಪ್ರಚಂಡ ಬಹುಮತ ಬರಬೇಕಾಗ್ಯದ ಅಂತಂದ್ರೆ ಇದಕ್ಕೆ ಕಾರಣ ಯಾರಂತಂದ್ರೆ ಇದಕ್ಕೆ ಎಲ್ಲ ಮತದಾರರು ಅವರು ಆಕ್ರೋಶದಿಂದ ಆಗ್ಯದ ಅಂತೇಳಿ ನನಗೊಂದು ಅನಿಸಿಕೆ. ಇವತ್ತು ಸರಳ ಸಜ್ಜನಿಕೆ ವ್ಯಕ್ತಿಯಾಗಿರ್ತಕ್ಕಂಥ ರಾಜಶೇಖರ್ ಚಿದ್ರಿ ಅವರಾಗಲಿ, ಸೋಮಶೇಖರ್ ಅವರಾಗಲಿ, ಇವತ್ತೆಲ್ಲ ಅವ್ರ ಬಳಗ ಆಗಲಿ ಭಾಳ ಪೇಷನ್ಸ್ಲಿಂದ ಅವ್ರು ಏನು ಮಾಡಿದ್ರು ಇವ್ರು ಭಾಳ ಪೇಷನ್ಸ್ಲಿಂದ ತೊಗೊಂಡು ಹೋಗಿ ಇವತ್ತು ಪ್ರಚಂಡ ಬಹುಮತದಿಂದ ಅವ್ರು ಗೆದ್ದಿದ್ದು ಭಾಳ ಸಂತೋಷ ಆಗಿದೆ. ಅದ್ರ ಕಡೆಯಿಂದ ಇವತ್ತು ಸೋಮಶೇಖರ್ ಅವರು ಭಾಳ ಮುಂದೆ ಅಧ್ಯಕ್ಷ ಆಗ 5 ವರ್ಷ ಭಾಳ ಚಂದ ಎಲ್ಲ ಸರ್ಕಾರ ನೌಕರರ ಸಂಘಟ ಭಾಳ ಚಂದ ನಡ್ಕೊಂಡು ಹೋಗ್ಬೇಕಂತೇಳಿ ನನ್ನ ಅನಿಸಿಕೆ. ಎಲ್ಲರಿಗೂ ಶರಣಾರ್ಥಿ. ತಮ್ಮ ಹೆಸರು? ಜಯರಾಜ್ ಖಂಡ್ರೆ ಸರ್. ನಮ್ಮ ಸೋಮಶೇಖರ್ ಚಿದ್ರಿ ಅವರ ಪೆನಾಲು ಇಲ್ಲಿವರೆಗೆ ಅವಿರೋಧ ಮತ್ತು ಇವತ್ತಿನ ಚುನಾವಣೆ ನಡೀತು, ಅದರಲ್ಲಿ ಭರ್ಜರಿ ಮೇಲುಗೈ ಸಾಧಿಸಿದೆ. ಸೋಮಶೇಖರ್ ಚಿದ್ರಿ ಅವರು ಅಧ್ಯಕ್ಷರಾಗೋದು ಶತಸಿದ್ಧವಾಗಿದೆ. ಅವರು ಸೋಮಶೇಖರ್ ಚಿದ್ರಿ ಅವ್ರ ಬಗ್ಗೆ ಹೇಳಬೇಕಾದ್ರೆ ಅವರು ಸಹಕಾರ ಇಲಾಖೆಯಲ್ಲಿ ಒಬ್ಬ ಅಧಿಕಾರಿಯಾಗಿದ್ದು ವಿನಯಶೀಲರು ಮತ್ತು ಎಲ್ಲ ನೌಕರರನ್ನು ತಮ್ಮ ಬಿಟ್ಟುಕೊಂಡು ಜೊತೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ವ್ಯಕ್ತಿತ್ವ ಅವರಲ್ಲಿ ನಾವು ಮನಗಂಡಿದ್ದೀವಿ. ನಮ್ಮ ಬೀದರ್ ಜಿಲ್ಲೆಯ ಸರ್ಕಾರಿ ನೌಕರರೆಲ್ಲ ಅವ್ರ ಭವಿಷ್ಯವನ್ನು ಅವರಲ್ಲಿ ಕಂಡುಕೊಳ್ತಾ ಇದ್ದಾರೆ. ಅವರು ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯ ನೌಕರರ ಅಭ್ಯುದಯಕ್ಕಾಗಿ ಅವರು ಪರಿಶ್ರಮ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ನಮಗೆ 100% ಇದೆ. ತಮ್ಮ ಹೆಸರು? ರಮೇಶ್ ಪಟ್ಪತಿ. ಹೇಳ್ರಿ. ಅವ್ರು ನಗ್ತಾರೆ ನೋಡ್ರಿ, ಹೇಳ್ಬೇಕಂತ ನಗ್ತಾರೆ. ನಮ್ಮ ರಾಜ್ಕುಮಾರ್ ಅವ್ರಿಗೆ ಕೇಳಿ. ಗೌಡ್ರಿ ಕೇಳ್ರಿ, ನಮ್ಮ ಗೌಡ್ರಿ ಕೇಳಿ. ಇಲ್ಲಿ ಬರ್ರಿ ಬರೀ ಗೌಡ್ರಿ. ನಮ್ಮ ಗೌಡ್ರು ರಾಜ್ಕುಮಾರ್ ಸರ್, ನಿಮ್ಮ ಅನಿಸಿಕೆ? ಶರಣಾರ್ಥಿ. ತಮಗೆಲ್ಲ ಗೊತ್ತಿರುವ ಹಾಗೆ 2024-29ನೇ ಸಾಲಿಗೆ ಚುನಾವಣೆ ನಡೀತಾ ಇರತಕ್ಕಂಥದ್ದು. ಅದರಲ್ಲಿ ಈಗಾಗಲೇ ಇನಾನಿಮಸ್ ಆಗಿ 28 ಸ್ಥಾನಗಳು ನಮ್ಮ ಸೋಮಶೇಖರ್ ಚಿದ್ರಿ ಅವರ ಒಂದು ನೇತೃತ್ವದಲ್ಲಿ ಈಗಾಗಲೇ ಆಯ್ಕೆಯಾಗಿದ್ದಾರೆ. ಇವತ್ತು 30 ಸ್ಥಾನಗಳಿಗೆ ಚುನಾವಣೆ ನಡೆದಿದೆ. ಈ 30 ಸ್ಥಾನಗಳಲ್ಲಿ 24
ಸ್ಥಾನಗಳನ್ನು ಈಗಾಗಲೇ 20 ಸ್ಥಾನಗಳ ಗೆದ್ದಿದ್ದೀವಿ. ಈಗ 4 ಸ್ಥಾನಗಳಿಗೆ ಆಲ್ರೆಡಿ ಬಹಳ ಮುಂದೆ ಹೋಗಿ ಈಗ ಚುನಾವಣೆ ಫಲಿತಾಂಶ ಈಗಾಗಲೇ ಬರ್ತಾ ಇದೆ. ಹೀಗಾಗಿ 24 ಸ್ಥಾನಗಳು ನಾವು ನಮ್ಮ ಸೋಮಶೇಖರ್ ಬಿರಾದಾರ್ ಅವರ ಒಂದು ಪೆನಲ್ಗೆ ಗುರುತಿಸಿ ಗೆದ್ದಿದ್ದಾರೆ. ಟೋಟಲ್ 66ರಲ್ಲಿ 50 ಸ್ಥಾನಗಳು ಈಗಾಗಲೇ ನಮ್ಮ ಸೋಮಶೇಖರ್ ಬಿರಾದಾರ್ ಅವರನ್ನು ಗುರುತಿಸಿಕೊಂಡು ಗೆದ್ದಿದೆ. ಅವರ ಪೆನಲ್ಗೆ ಬಹಳ ಅದ್ಭುತವಾದ ಒಂದು ಐತಿಹಾಸಿಕ ಜಯ ಆಗಿದೆ ಅಂತಕ್ಕಂಥದ್ದು. ಅದೇ ರೀತಿ ಎಲ್ಲ 7 ತಾಲೂಕುಗಳ ಪೈಕಿ 5 ತಾಲೂಕುಗಳು ನಮ್ಮನ್ನು ಗುರುತಿಸಿಕೊಂಡು, ನಮ್ಮ ಸೋಮಶೇಖರ್ ಬಿರಾದಾರ್ ಅವರನ್ನು ಗುರುತಿಸಿಕೊಂಡು ಈಗಾಗಲೇ ಅವರು ವಿಜಯೋತ್ಸವವನ್ನು ಆಗಿದ್ದಾರೆ. ಸೊ ಹೀಗಾಗಿ ನಮ್ಮ ಸೋಮಶೇಖರ್ ಬಿರಾದಾರ್ ಅವರು ಎಲ್ಲ ನೌಕರರನ್ನು ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರೆಲ್ಲರಲ್ಲಿ ಸರಳತೆಯಿಂದ ವಿನಯತೆಯಿಂದ ಅವರು ಎಲ್ಲರನ್ನ ಸಗ್ಗಿ ಬಗ್ಗಿ ಏನೇನು ಹೇಳ್ತಾರೆ, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎನ್ನುವ ಒಂದು ದಾಟಿಯಲ್ಲಿ ಅವರು ಇಲ್ಲಿಯವರೆಗೆ ಒಂದು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಮುಂದೆಯೂ ಕೂಡ ಅದನ್ನೇ ಮಾಡ್ತಾರೆ ಅಂತಕ್ಕಂಥದ್ದು ನನ್ನ ಭಾವನೆ ಇದೆ. ಹೀಗಾಗಿ ನಮ್ಮ ಬೀದರ್ ಜಿಲ್ಲೆ ಕರ್ನಾಟಕ ಸರ್ಕಾರಿ ನೌಕರರ ಒಂದು ರಾಜ್ಯದಲ್ಲಿ ಮಾದರಿಯಾಗಿ ನೌಕರರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ನಮ್ಮ ಸೋಮಶೇಖರ್ ಬಿರಾದಾರ್ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಅವರ ಎಲ್ಲ ಬಳಗಗಳು ನೌಕರರ ವರ್ಗ ಅವರ ಹಿಂದೆ ಇರ್ತೀವಿ ಅಂತಕ್ಕಂಥ ಒಂದು ವಿಶ್ವಾಸವನ್ನು ಕೂಡ ನಾವು ಸೋಮಶೇಖರ್ ಬಿರಾದಾರ್ ಅವರಿಗೆ ಕೊಡ್ತೀವಿ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಂತೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅಂತಕ್ಕಂಥದ್ದು ನನ್ನ ಭಾವನೆ ಇದೆ. ಎಲ್ಲರಿಗೂ ಮತ್ತೊಮ್ಮೆ ನನ್ನ ಹೆಸರು ರಾಜ್ಕುಮಾರ್ ಪಾಟೀಲ್, ಕೈಗಾರಿಕಾ ಇಲಾಖೆ. ಇಲಾಖೆ ನಿಮ್ಮ ಹೆಸರು? ಸಣ್ಣ ನೀರಾವರಿ ಇಲಾಖೆ ಸಂಜು ಡಾಕ್ಟರ್ಜಿ ಗೆದ್ದಿದ್ದಾನೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ, ಸೋಮಶೇಖರ್ ಬಿರಾದಾರ್ ಚಿಗರಿ ಪೆನಾಲ್ಗೆ, ಸೋಮಶೇಖರ್ ಬಿರಾದಾರ್ ಚಿಗರಿ ಪೆನಾಲ್ ಅವರಿಗೆ ಏನೇ ಬರಲಿ, ಏನೇ ಬರಲಿ, हमसे जो टकराएगा मिट्टी में मिल जाएगा, हमसे जो टकराएगा मिट्टी में मिल जाएगा. प्रभुलिंग पेनाल्टी, प्रभुलिंग पेनाल्टी, कर्नाटक राज्य नौकरರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಸರ್ಕಾರಿ ಸಂಘಕ್ಕೆ ಏನೇ ಬರಲಿ, ಏನೇ ಬರಲಿ. ಆಯ್ತು, ನೀವು ಹಣ್ಣಲ್ಲಿ ಹೋಗ್ರಿ. ಈಗ ಆಯ್ತು, ಈಗ ಪರಿವರ್ತನಾ ಪ್ಯಾನಲ್ಗೆ, ಪರಿವರ್ತನಾ ಪ್ಯಾನಲ್ಗೆ, ಸೋಮಶೇಖರ್ ಬಿರಾದಾರ್ ಪ್ಯಾನಲ್ಗೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಸೋಮಶೇಖರ್ ಬಿರಾದಾರ್ ಪ್ಯಾನಲ್ ಇಂದ ಅಭಿನಂದನೆಯನ್ನ ಸಲ್ಲಿಸ್ತಾ ಇದೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ, ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ, ಪರಿವರ್ತನಾ ಪ್ಯಾನಲ್ಗೆ. ತಡರಾತ್ರಿ 12:35 ಸರ್ಕಾರಿ ನೌಕರರ ಭವನದಲ್ಲಿ ಚುನಾವಣಾ ಪ್ರಕ್ರಿಯೆ ಕೊನೆಗೊಳ್ಳುತ್ತಿದ್ದಂತೆಯೇ ಸುಮಾರು 1 ಗಂಟೆ ರಾತ್ರಿ ವೇಳೆಗೆ ಎಲ್ಲ ಅಭಿಮಾನಿ ಬಳಗದವರು ಜಯಘೋಷ ಹಾಕುತ್ತಾ ಸೋಮಶೇಖರ್ ಬಿರಾದಾರ್ ಚಿದ್ರಿ ಅವರ ಪೆನಲ್ಗೆ ಅಭಿನಂದನೆಯ ಸುರಿಮಳೆಗೈದರು. ಅನೇಕ ಗಣ್ಯರು ನಾಗರಿಕರು ಸ್ಥಳಕ್ಕೆ ಧಾವಿಸಿ ಬಂದು ಅವರಿಗೆ ಶುಭ ಕೋರೋದಲ್ಲದೇ ಅಭಿನಂದಿಸಿದರು. ಹರ್ಷೋಲ್ಲಾಸದ ಮಧ್ಯೆ ಅಭಿಮಾನಿಗಳು ಅವರಿಗೆ ಶುಭ ಹಾರೈಸಿದರು, ಶಾಲು ಹೊದಿಸಿ ಸನ್ಮಾನಿಸಿದರು. ಎಲ್ಲ ಗೆದ್ದಿರುವ ಸೋಮಶೇಖರ್ ಬಿರಾದಾರ್ ಚಿದ್ರಿಯವರ ಪೆನಲ್ನ ಎಲ್ಲ ಅಭ್ಯರ್ಥಿಗಳಿಗೆ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಘೋಷಣೆ ಕೂಗಿ ಹರ್ಷೋದ್ಗಾರ ಹಾಕಲಾಯಿತು.
ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ. ನಾನು ಪೂಜಾ, ವಂದನೆಗಳು.